ಕೊಡಗು ಜಿಲ್ಲೆಯಲ್ಲಿ ಈ ಬಾರಿ ಪ್ರಕೃತಿ ವಿಕೋಪ ಪರಿಸ್ಥಿತಿಯನ್ನು ಜಿಲ್ಲಾಡಳಿತ ಸಮರ್ಥವಾಗಿ ನಿಭಾಯಿಸಿದ್ದು ಯಾವುದೇ ಜೀವಹಾನಿ ಆಗದಂತೆ ಮುನ್ನೆಚ್ಚರಿಕೆ ವಹಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಬೋಸರಾಜ್ ಹೇಳಿದ್ದಾರೆ. ಮಡಿಕೇರಿಯ ಐತಿಹಾಸಿಕ ಕೋಟೆ ಆವರಣದಲ್ಲಿ ನಡೆದ ಸಮಾರಂಭದಲ್ಲಿ 78ನೇ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿ ಸಚಿವರು ಸಂದೇಶ ನೀಡಿದರು. ಪ್ರಕೃತಿ ವಿಕೋಪ ನಿರ್ವಹಣೆಗೆ ಜಿಲ್ಲಾಧಿಕಾರಿ ಖಾತೆಯಲ್ಲಿ 14 ಕೋಟಿ ಅನುದಾನವಿದ್ದು ಹಾನಿಗಳಿಗೆ ಪರಿಹಾರ ವಿತರಿಸಲಾಗಿದೆ. ಪೂರ್ಣ ಹಾನಿಯಾದ 41 ಮನೆಗಳಿಗೆ 34.80 ಲಕ್ಷ, ತೀವ್ರ ಮತ್ತು ಭಾಗಶಃ ಹಾನಿಯಾದ ಮನೆಗಳಿಗೆ 66.69 ಲಕ್ಷ ಪಾವತಿಸಲಾಗಿದೆ. ಸಾವಿಗೀಡಾದ 4 ಜಾನುವಾರುಗಳ ಮಾಲೀಕರಿಗೆ ಒಟ್ಟು 65,000 ನೀಡಲಾಗಿದೆ ಎಂದು ಸಚಿವ ಬೋಸರಾಜ್ ಹೇಳಿದರು. ಸ್ವಾತಂತ್ರ್ಯ ಚಳವಳಿಯಲ್ಲಿ ಶ್ರಮಿಸಿದ ಕೊಡಗಿನ ಗುಟೆಮನೆ ಅಪ್ಪಯ್ಯಗೌಡ, ಪಂಜಂಡ ಬೆಳ್ಳಪ್ಪ, ಸಿಎಂ ಪೂರ್ಣಚ್ಚ, ಕೊಡಂದೇರು ಪೂವಯ್ಯ, ಕೋದಣ್ಣ ಅಪ್ಪಯ್ಯ, ಸಿಎಂ ವೆಂಕಪ್ಪಯ್ಯ, ಕುಂಡುಗುಜ್ಜಿ ಮಂಜುನಾಥಯ್ಯ, ಎಂಎಂ ಸಿದ್ದಿಕಿ, ಎಚ್ಆರ್ ಕೃಷ್ಣಯ್ಯ, ಕೊಳ್ಳಿಮಾಡ ಗುರುಬಯ್ಯ, ಬಂಡೇಪಣ ಕಾಯಪ್ಪ, ಮುಕ್ಕಾಡಿ ಭೋಜಪ್ಪ, ಮಲ್ಲಂಗಡಿ ಚಂಗಪ್ಪ, ಮಾಲಯ ಮೊದಲಾದ ಮಹಾನಾಯಕರುಗಳಿಗೆ ನಮ್ಮ ಭಕ್ತಿಪೂರ್ವಕ ನಮನಗಳು. ಭಾರತ ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಕೊಡಗಿನ ಭೇಟಿ ನೀಡಿದ ಪ್ರಮುಖ ಸ್ವಾತಂತ್ರ್ಯ ಹೋರಾಟಗಾರರು. ಈ ವಿಚಾರಗಳು ಹಾಗೂ ಚಿತ್ರಗಳು ಕೊಡಗಿನ ಹಲವು ನಾಯಕರಲ್ಲಿ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿಡಿಯನ್ನು ಹೆಚ್ಚಿಸಲು ಪ್ರೇರೇಪಿಸಿದ್ದು ತಪ್ಪಾಗಲಾರದು. ಬಹುಜನದಿಂದಲೂ ಕೊಡಗು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ನಾಯಕರನ್ನು ಕೊಟ್ಟಿದೆ. ಅದೇ ಸಂದರ್ಭದಲ್ಲಿ ಹಲವರು ಭಾರತೀಯ ಸೈನ್ಯದಲ್ಲಿ ಪ್ರಮುಖ ಹುದ್ದೆಗಳು ನಿರ್ವಹಿಸಿ ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಸ್ಮರಣೆಯನ್ನು ಸಹ ನೀಡಿದೆ. ಈ ಪೈಕಿ ಫೀಲ್ಡ್ ಮಾರ್ಷಲ್ ಕೆ.ಎಂ. ಕಾಯಪ್ಪ ಮತ್ತು ಜನರಲ್ ಕೆ.ಎಸ್. ತಿಮ್ಮಯ್ಯ ಭಾರತೀಯ ಸೇನಾ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ರತ್ನಗಳು. ಈಗ ಭಾರತೀಯ ಸ್ವಾತಂತ್ರ್ಯ ಚಳವಳಿಯಲ್ಲಿ ಕೊಡಗು ಸಹ ಭಾರತದ ಸ್ವಾತಂತ್ರ್ಯ ಚಳವಳಿಯ ಒಂದು ಭಾಗವಾಗಿ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಸಾರ್ವಜನಿಕರಿಗೆ ಹಲವು ಉಪಯುಕ್ತ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಮೂಲಕ ಬಹುಜನರ ಹಿತ ಕಾಪಾಡುವಲ್ಲಿ ಮುಂದಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷದ 3 ತಿಂಗಳ ಪೂರ್ಣಗೊಳ್ಳುತ್ತಿದ್ದು ಹಲವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಎಲ್ಲ ಜನರ ಮನ ಗೆದ್ದಿದೆ. ಗ್ಯಾರಂಟಿ ಯೋಜನೆಗಳಲ್ಲಿ ಶಕ್ತಿ ಯೋಜನೆ ಪ್ರಮುಖವಾಗಿ ಜಿಲ್ಲೆಯಲ್ಲಿ ಇದೇ ಆಗಸ್ಟ್ ಮೊದಲವಾರವರೆಗೂ 64,388 ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣದಲ್ಲಿ ಮಾಡಿದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ 1,10,816 ಮಂದಿ ಅವರಿಗೆ ಕುಟುಂಬಗಳಿಗೆ ಪ್ರತಿ ತಿಂಗಳ 5 ಕೆಜಿ ಅಕ್ಕಿ ಮತ್ತೊಂದು 5 ಕೆಜಿ ಪರವಾಗಿ 170 ರೂಪಾಯಿ ಡಿಬಿಟಿ ಮುಖಾಂತರ ಅವರಿಗೆ. ಶಾಸಕರಾದ ಡಾ ಮಂತರ್ಗೌಡ ಅಧ್ಯಕ್ಷತೆ ವಹಿಸಿದ್ದರು. ಏರ್ ಮಾರ್ಷಲ್ ಕೆಸಿ ಕಾರ್ಯಪ್ಪ, ಜಿಲ್ಲಾಧಿಕಾರಿ ವೆಂಕಟರಾಜ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್, ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ, ಕೊಡಗು ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮನೋಜ್ ಕುಮಾರ್ ತ್ರಿಪಾಠಿ, ಎಸಿ ವಿನಾಯಕ ನರ್ವಾಡೆ, ಎಡಿಸಿ ಆರ್ ಐಶ್ವರ್ಯ ಇತರರು ಪಾಲ್ಗೊಂಡಿದ್ದರು. ಇದೇ ವೇಳೆ ಪೆರೇಡ್ ಕಮಾಂಡೆಂಟ್ ಚನ್ನನಾಯಕ್ ಸಾರಥ್ಯದಲ್ಲಿ ಆಕರ್ಷಕ ಪಥಸಂಚಲನ ನಡೆಯಿತು. ಸಿವಿಲ್ ಪೊಲೀಸ್, ಸಶಸ್ತ್ರ ದಳ, ಎನ್ಸಿಸಿ, ಸೇವಾದಳ, ಅರಣ್ಯ, ಸೈನಿಕ ಶಾಲೆ, ವಿವಿಧ ಶಾಲಾ ಮಕ್ಕಳು ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದರು. ಇದೀಗ ವೇದಿಕೆಯ ಮುಂಭಾಗದಲ್ಲಿ ಅತಿಥಿಗಳಿಗೆ ಗೌರವವನ್ನು ಸಲ್ಲಿಸಲು ಮೊದಲ ತಂಡವಾಗಿ ಡಿಆರ್ ಪೊಲೀಸ್ನ ತಂಡ ಹನುಮಂತ ಕೌಜಲಗಿ RSI ಮುಂಚೂಣಿಯಲ್ಲಿ ಇವರನ್ನ ಹಿಂಬಾಲಿಸಿ ಬರೆದಿರುವಂತದ್ದು ಸಿವಿಲ್ ಪೊಲೀಸ್ ತಂಡ. ನಾಯಕ ಶ್ರೀನಿವಾಸ SSPSI ಗೌರವ ವಂದನೆಯನ್ನು ನೀಡಿರುವಂತದ್ದು. ಪ್ಲಟೂನ್ ಕಮಾಂಡರ್ ಆಗಿ ಪವನ್ ಕುಮಾರ್ ಕಾರ್ಯನಿರ್ವಹಣೆ. ಶಿಸ್ತುಬದ್ಧವಾದಂತಹ ಒಂದು ನಡಿಗೆ ಅರಣ್ಯ ಇಲಾಖೆಯ ಸದಾನಂದ S ಹಿಪ್ಪರಿಗೆ ಅವರಿಂದ DRFO ಗೌರವ ವಂದನೆ. ವಿಶೇಷ ತಂಡವಾಗಿ ಕೊಡಗಿನ ಏಕಮಾತ್ರ ಸೈನಿಕ ಶಾಲೆ ಕೂಡಿಗೆ ಇಲ್ಲಿಯ ತಂಡ ಕೆಡೆಟ್ ಹರ್ಷ್ ಯಾದವ್ ತಂಡವನ್ನು ಮುನ್ನಡೆಸುತ್ತಿದ್ದಾರೆ. FMC ಕಾಲೇಜಿನ NCC ತಂಡ ನಾಯಕ ಗುಣಶೇಖರ ಸೀನಿಯರ್ ಅಂಡರ್ ಆಫೀಸರ್ ಅವರಿಂದ ಅತಿಥಿಯವರಿಗೆ ಗೌರವ ವಂದನೆ. ಗೌರವ ಸಲ್ಲಿಸಲು ಇದೀಗ ವೇದಿಕೆಯ ಮುಂಭಾಗಕ್ಕೆ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜಿನ NCC ತಂಡ ಕೆಡೆಟ್ ಶೈಲೇಂದ್ರ ಪಾಂಡೆ ಹೆಮ್ಮೆಯಿಂದ ಮುನ್ನಡೆಸುತ್ತಿದ್ದಾರೆ. ಶಿಸ್ತುಬದ್ಧವಾದಂತಹ ಒಂದು ನಡಿಗೆಯೊಂದಿಗೆ ಕೊಡಗು ವಿದ್ಯಾಲಯ NCC ತಂಡ ಮನೋಜ್ನ KD ಸಾಚನ್. ಇದೀಗ ಬರುತ್ತಿರುವ ತಂಡ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ NCC ತಂಡ ಸಾರ್ಜೆಂಟ್ KM ಅವರು ನಾಯಕರಾಗಿದ್ದಾರೆ. ಹಾಗೆ
ಇವರನ್ನು ಹಿಂಬಾಲಿಸಿ ಬರ್ತಿರುವಂಥದ್ದು ಸಂತ ಜೋಸೆಫ್ವರ ಪ್ರೌಢಶಾಲೆಯ ಎನ್ಸಿಸಿ ತಂಡ. ಸಾನ್ವಿ ಕಾರ್ಯಪ್ಪ ಗೋಲ್ಡನ್ ಸಾಚನ್. ತದನಂತರದ ತಂಡ ಸಂತ ಜೋಸೆಫರ ಪ್ರೌಢಶಾಲೆಯ ಎನ್ಸಿಸಿ ತಂಡ. PM ಶ್ರೀ ಜವಾಹರ್ ನವೋದಯ ವಿದ್ಯಾಲಯ ಎನ್ಸಿಸಿ ಪಂಚಮಿ KB ಕೆಡೆಟ್ ಇವರಿಂದ ಗೌರವ ವಂದನೆ ನೀಡ್ತಿರುವಂಥದ್ದು ಅತಿಥಿ ವರಿಯರಿಗೆ. ಕ್ರಮಬದ್ಧವಾದ ಶಿಸ್ತುಬದ್ಧವಾದ ನಡಿಗೆಯೊಂದಿಗೆ ಇದೀಗ ರಾಜರಾಜೇಶ್ವರಿ ಪ್ರೌಢಶಾಲೆಯ ಸ್ಕೌಟ್ಸ್ ತಂಡ ಸಾಗರ್ KE ಚಂಗಪ್ಪ ಈ ತಂಡದ ಮಳೆಯ ಸಿಂಚನದ ನಡುವೆ ವಿವಿಧ ಶಾಲಾ ಮಕ್ಕಳು ದೇಶಪ್ರೇಮ ಸಾರುವ ನೃತ್ಯಗಳನ್ನು ಪ್ರದರ್ಶಿಸಿದರು.